Hello everyone, welcome to Aryadhana online competitive classes. I'm your mentor Ajay Kohli. ನಾವು ಏನು ಮಾಡ್ತಾ ಇದ್ವಿ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ವಿ ವೇರ್ ಡಿಸ್ಕಸಿಂಗ್ ವರ್ಲ್ಡ್ ಪವರ್ ಮೇಡ್ ಈಸಿ ಆಫ್ ಸೆಷನ್ ಒನ್ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಟುಡೇ ಏನು ಮಾಡೋಣ ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸೆಷನ್ ನಂಬರ್ 2. ಸೆಷನ್ ನಂಬರ್ 2ನಲ್ಲಿ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಸೆಷನ್ ನಂಬರ್ ಫಸ್ಟ್ ಯು ಕ್ಯಾನ್ ಈಸಿಲಿ ರೆಕಗ್ನೈಸ್ ದ ವರ್ಡ್ಸ್ ವಿಚ್ ಆರ್ ದೇರ್ ಇನ್ ಸೆಷನ್ ನಂಬರ್ 2. ಸೆಷನ್ ನಂಬರ್ 2ನಲ್ಲಿ ಏನು ಮಾಡಿದ್ದೇನೆ ಅಂದರೆ ಐ ಹ್ಯಾವ್ ಬಾಟ್ ಯು ಇಂಪಾರ್ಟೆಂಟ್ 13 ವರ್ಡ್ಸ್ ವಿಚ್ ಇನ್ಕ್ಲೂಡೆಡ್ ವರ್ಬ್ ಆ್ಯಸ್ ವೆಲ್ ಅಡ್ಜೆಕ್ಟಿವ್ ಆ್ಯಸ್ ವೆಲ್. ಅಂದರೆ ಕೆಲವೊಂದಿಷ್ಟು ವರ್ಡ್ಗಳು ಬರುತ್ತೆ, ಅದರಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಅದನ್ನ ವರ್ಡ್ ಅಂತ ನೌನ್ ಅಂತಲೂ ಯೂಸ್ ಮಾಡ್ಕೊಳಕ್ಕೆ ತೊಗೋಬೋದು, ದೆನ್ ಅದನ್ನು ಪ್ರೊನೌನ್ ಅಂತ ಯೂಸ್ ಮಾಡ್ಕೊಳಕ್ಕೆ ತೊಗೋಬೋದು, ದೆನ್ ಅಡ್ಜೆಕ್ಟಿವ್ ಆ್ಯಸ್ ವೆಲ್. ಓಕೆ, ಸೊ ದಟ್ ಈಸ್ ವೈ ದೇರ್ ಆರ್ 13 ವರ್ಡ್ಸ್ which we will learn today, and if we are done with those 13 words then we are done with session number 2. Okay, so without further ado we'll have a look at those 13 words. Okay, fine. See, in session number 2 we have got 13 words. First is ego. We already know ego, which is related to self. ನಾವು ಸೆಲ್ಫಿಗೆ ಏನಂತೀವಿ ಅಂದರೆ ಈಗೋ ಅಂತೀವಿ. ಈಗೋ ಅಂದರೆ ಏನು? ಯು ಆಲ್ವೇಸ್ ಥಿಂಕ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾವೇನು ಮಾಡೋಣ ಅಂದರೆ ಈ 13 ವರ್ಡ್ಸ್ನ ಡಿಸ್ಕಷನ್ ಮಾಡಿದ ತಕ್ಷಣ ವಿ ವಿಲ್ ಗೋ ಫಾರ್ ಕ್ವಿಜ್. ಓಕೆ, ಐ ವಿಲ್ ರೆಕಗ್ನೈಸ್ ಹೌ ಮಚ್ ಯು ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ಯು ಟೇಕ್ ಕ್ವಿಜ್ ಆನ್ ಯುವರ್ ಓನ್. Fine. Okay, so the first word is ego. Ego we already know. It is a Latin root that is ego. Ego ಇಂದ ನಾನು ಏನು ಮಾಡಿದ್ದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಐ ಹ್ಯಾವ್ ಸೇಡ್ ಯು 2 words, ಈಗೋಯಿಸ್ಟ್ ದೆನ್ ಈಗೋಟಿಸ್ಟ್. ನಾನೇನು ಹೇಳಿದ್ದೆ, ಈಗೋಯಿಸ್ಟಲ್ಲಿ ಏನಾಗುತ್ತೆ ಅಂದರೆ ಇದಕ್ಕಿಂತ ಏನು ಭಾವ ತಿಂತಾರಲ್ಲ ಇದಕ್ಕಿಂತ ಜಾಸ್ತಿ ಈಗೋಯಿಸ್ಟ್ಗಿಂತನೂ ಜಾಸ್ತಿ ಯಾರು ಭಾವ ತಿಂತಾರೆ? ಈಗೋಟಿಸ್ಟ್. ಓನ್ಲಿ ಒನ್ ವರ್ಡ್ ಡಿಫ್ರೆನ್ಸ್ ಇದೆ ಇಲ್ಲಿ, ಈಗೋಯಿಸ್ಟಲ್ಲಿ ಈಗೋಟಿಸ್ಟಲ್ಲಿ. ಸೊ ಇದಕ್ಕಿಂತ ಜಾಸ್ತಿ ಯಾರಾದರೂ ಮತ್ತೆ ಭಾವ ತಿಂತಾ ಇದ್ದರೆ, ಯಾರಾದರೂ ಜಾಸ್ತಿ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ ನೋಡಿ ನಾವು, ದೇ ಥಿಂಕ್ ದೇ ಆರ್ ದ ಒನ್, ಆ್ಯಂಡ್ ದ್ಯಾಟ್ ಕೈಂಡ್ ಆಫ್ ಅ ಪೀಪಲ್ ದೇ ಥಿಂಕ್ ದೇ ಕನ್ಸಿಡರ್ ದೆಮ್ಸೆಲ್ವ್ಸ್ ಆಸ್ ಅ ಸೆಂಟರ್ ಆಫ್ ದ ವರ್ಲ್ಡ್. ಯು ಕ್ಯಾನ್ ಸೇ ಆರ್ ಆಲ್ಸ್ ಸೆಂಟರ್ ಆಫ್ ದ ಯೂನಿವರ್ಸ್. ಯೂನಿವರ್ಸಲ್ಲೇ ನನ್ನಷ್ಟು ಯಾರು ಉನ್ನತ ಮಟ್ಟಿಗಿಲ್ಲ, ಈ ಥರ ಅವರು ಥಿಂಕ್ ಮಾಡ್ತಾರೆ. ಅಂಥ ವ್ಯಕ್ತಿಗಳಿಗೆ ನಾವೇನಂತೀವಿ? ವಿ ಕಾಲ್ ದೆಮ್ ಆ್ಯಸ್ ಈಗೋಸೆಂಟ್ರಿಕ್. ಓಕೆ, ವಿ ಕಾಲ್ ದ್ಯಾಟ್ ಕೈಂಡ್ ಆಫ್ ಅ ಪೀಪಲ್ ಆ್ಯಸ್ ಈಗೋಸೆಂಟ್ರಿಕ್. ಓಕೆ, ಸೊ ಈಗೋಸೆಂಟ್ರಿಕಲ್ಲಿ ಏನಾಗುತ್ತೆ? ದೇ ಥಿಂಕ್ ದೆಮ್ಸೆಲ್ಸ್ ಆಸ್ ಅ ಸೆಂಟರ್ ಆಫ್ ದ ಯೂನಿವರ್ಸ್. ಅಂದರೆ ಏನು? ನಾವೇ ಅಲ್ಲ, ಜಗತ್ತಲ್ಲಿ ನನಗಿಂತ ದೊಡ್ಡವರು ಯಾರೂ ಇಲ್ಲ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸೇ ಹಿಟ್ಲರ್ ವಾಸ್ ದೇರ್ ಇನ್ ದ ಹಿಸ್ಟ್ರಿ, ದೆನ್ ಅಲೆಕ್ಸಾಂಡರ್ ವಾಸ್ ದೇರ್. ಅಲೆಕ್ಸಾಂಡರ್ ಏನು ಮಾಡಿದರು? ಹಿ ವೆಂಟ್ ಟು ವಿನ್ ದ ವರ್ಲ್ಡ್, ಹ್ಯಾಡ್ ಗಾನ್ ಟು ವಿನ್ ದ ವರ್ಲ್ಡ್, ಆಲ್ಮೋಸ್ಟ್ ಹಿ ಹ್ಯಾಡ್ ರೀಚ್ಡ್ ಹಿಸ್ ಡೆಸ್ಟಿನೇಷನ್. ಬಟ್ ಲೇಟರ್ ಸ್ಟೇಜಲ್ಲಿ ಏನಾಯಿತು? ಅವನಿಗೂ ಅದು ಸಿಗ್ಲಿಕ್ಕೆ ಹೋಗಲಿಲ್ಲ. ಅಂದರೆ ಏನು? ಈಗೋಸೆಂಟ್ರಿಕ್ ಅಂದರೆ ಏನು? ದೇ ಆಲ್ವೇಸ್ ಥಿಂಕ್ ದೆಮ್ಸೆಲ್ಸ್ ಆಸ್ ಅ ಸುಪೀರಿಯರ್. ಈಗೋಸೆಂಟ್ರಿಕ್ ಆದ ತಕ್ಷಣ ನೆಕ್ಸ್ಟ್ ವರ್ಡ್ ಬರುತ್ತೆ ಈಗೋ ಮ್ಯಾನಿಯಾಕ್ ಅಂತ. ಈಗೋ ಮ್ಯಾನಿಯಾಕಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈಗೋ ಲೆವೆಲ್ ಇಷ್ಟೊಂದು ಹೈ ಲೆವೆಲ್ಗೆ ಇರುತ್ತಲ್ಲ, ಯು ಕ್ಯಾನ್ ಸೇ ಎಕ್ಸ್ಟ್ರೀಮ್ ಲೆವೆಲಿಗೆ ಬರುತ್ತಲ್ಲ, ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿಸ್ ವರ್ಡ್ ಬೈ ಡೇಂಜರಸ್. ಓಕೆ, ಇಷ್ಟು ಡೇಂಜರಸ್ ಲೆವೆಲ್ಗೆ ಹೋಗುತ್ತಲ್ಲ ಈಗೋ ಮ್ಯಾನಿಯಾಕ್ ಅಂದರೆ. ಒಂಥರ ಮ್ಯಾನಿಯಾಕ್ ಅಂದರೆ ಏನು? ಮ್ಯಾನಿಯಾಕ್ ಮೀನ್ಸ್ ಹುಚ್ಚು ಅಂತೀವಿ ನೋಡಿ ನಾವು, ಆ ಥರ. ಈಗೋ ಮ್ಯಾನಿಯಾಕಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟು ಮನುಷ್ಯ ಒಂಥರ ಅಂದರೆ ಸೈಕೋ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಥವ್ನು ನಾವು ಏನು ಅಂತೀವಿ ಅಂದರೆ ಈಗೋ ಮ್ಯಾನಿಯಾಕ್. ಅಂದರೆ ಏನು? ಈಗೋ ಇಷ್ಟು ಸ್ವಲ್ಪ ಬೇಕು, ಈಗೋಟಿಸ್ಟ್ ಅಂತೂ ಬೇಡವೇ ಬೇಡ. ಈಗೋ ಸೆಂಟ್ರಿಕ್ ಅಂದರೆ ಏನು? ಪೂರ್ತಿ ನನಗೆ ಸೆಂಟರ್ ಆಫ್ ದ ಯೂನಿವರ್ಸ್ ನನಗೇ ಬೇಕಂತಾರೆ. ಈಗೋ ಮ್ಯಾನಿಯಾಕ್ ಅಂತೂ ಮುಗ್ದೇ ಹೋಯಿತು. ಅದು ಬಂತಂದರೆ ಟೋಟಲಾಗಿ ಡೇಂಜರಸ್ ಲೆವೆಲ್ ಯು ಕ್ಯಾನ್ ಸೇ ಈಗೋ ಮ್ಯಾನಿಯಾಕ್. ಸೊ ಅದಕ್ಕೆ ಏನಂದರೆ ಅಡ್ಜೆಕ್ಟಿವ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಈಗೋ ಮ್ಯಾನಿಯಾಕಲ್ ಅಂತ ಯೂಸ್ ಮಾಡ್ತೀವಿ. ಇದೇನು ಡಿಫ್ರೆಂಟ್ ಮೀನಿಂಗ್ ಎಲ್ಲ. ಈಗೋ ಮ್ಯಾನಿಯಾಕ್ ಆ್ಯಂಡ್ ಈಗೋ ಮ್ಯಾನಿಯಾಕಲ್ ಬೋತ್ ಆರ್ ದ ಸೇಮ್, ರೈಟ್? ನೆಕ್ಸ್ಟ್ ಒನ್ ಈಸ್ ಅಲ್ಟ್ರೂಯಿಸಮ್. ನೀವೇನಾದರೂ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ವರ್ಡ್ ಹೇಳಿದ್ದೆ, ಅಲ್ಟ್ರೂಯಿಸ್ಟ್. ಐ ಹ್ಯಾವ್ ಸೇಡ್ ಯು ಒನ್ ವರ್ಡ್ ದಟ್ ಈಸ್ ಅಲ್ಟ್ರೂಯಿಸ್ಟ್. ಅಂದರೆ ಏನು? ನಾವು ಯಾರಿಗಾದರೂ ಬೇರೆದವ್ರಿಗೆ ಹೆಲ್ಪ್ ಮಾಡ್ತೀವಿ, ನಮಗಿಂತ ಜಾಸ್ತಿ ವಿ ಆರ್ ಕನ್ಸರ್ನ್ಡ್. ಯು ಕ್ಯಾನ್ ಯೂಸ್ ದಿಸ್ ವರ್ಡ್, ಇಟ್ ಈಸ್ ಸೂಪರ್ ವರ್ಡ್, ಕನ್ಸರ್ನ್ಡ್. ಯು ಆರ್ ಕನ್ಸರ್ನ್ಡ್ ಫಾರ್ ಅದರ್ ಪೀಪಲ್. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಅಲ್ಟ್ರೂಯಿಸ್ಟ್.
ಅಲ್ಟ್ರೂಯಿಸ್ಟಲ್ಲಿ ಏನಾಗುತ್ತೆ ಅಂದರೆ ಯು ಆರ್ ಕನ್ಸರ್ನ್ಡ್ ಫಾರ್ ಅದರ್ ಪರ್ಸನ್. ಸೊ ಅದರಿಂದನೇ ಆ ಥರ ವ್ಯಕ್ತಿಗಳು ಯಾರು ಇರ್ತಾರೆ ನೋಡಿ, ಆ ಕೈಂಡ್ ಆಫ್ ಪರ್ಸನಾಲಿಟಿಗೆ ನಾವೇನು ಹೇಳ್ತೇವೆ ಅಂದರೆ ಅಲ್ಟ್ರೂಯಿಸಮ್. ಅಲ್ಟ್ರೂಯಿಸಮ್. ಓಕೆ, ಸೊ ದಿಸ್ ಕೈಂಡ್ ಆಫ್ ಅ ಪೀಪಲ್ ವಿ ಕಾಲ್ ಅಲ್ಟ್ರೂಯಿಸಮ್. ಜಸ್ಟ್ ಅ ಸೆಕೆಂಡ್. ಓಕೆ, just a minute. Okay, altruism. Then see, ಅದೇ ವರ್ಡ್ ಇದೆ ಇಲ್ಲಿ ಕೆಳಗಡೆ, ಅಲ್ಟ್ರೂಯಿಸ್ಟ್ ಅಂದರೆ ಏನು, ಆ ಕೈಂಡ್ ಆಫ್ ಕ್ಯಾರೆಕ್ಟರ್ ನಾವೇನಂತೀವಿ ಅಲ್ಟ್ರೂಯಿಸಮ್. ದೆನ್ ವಿ ಸೇ ದ ಪರ್ಸನ್ ಹೂ ಈಸ್ ಇನ್ ದ್ಯಾಟ್ ಕ್ಯಾರೆಕ್ಟರ್ ವಿ ಕಾಲ್ಡ್ ಅಲ್ಟ್ರೂಯಿಸ್ಟ್. altruistic. Okay, fine. The next one is alternate. See, ಒಂದು ಲ್ಯಾಟಿನ್ ವರ್ಡ್ ಬರುತ್ತೆ. ಲ್ಯಾಟಿನ್ ವರ್ಡಲ್ಲಿ ಯಾವ ವರ್ಡ್ ಬರುತ್ತೆ ಅಂದರೆ ಯು ಆಲ್ವೇಸ್ ಯೂಸ್ ಅಲ್ಟರ್. ಲ್ಯಾಟಿನ್ ರೂಟಲ್ಲಿ ಅಲ್ಟರ್ಗೆ ಏನಂದರೆ ಒಂದು ರೂಟ್ ವರ್ಡ್ ಬರುತ್ತೆ ಅದರ್ ಅಂತ. ಯಾವತ್ತು ಅಲ್ಟರ್ ಅಂತ ಬಂದರೆ ಯು ಆಲ್ವೇಸ್ ಥಿಂಕ್ ವಿಚ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಅದರ್. ಓಕೆ, see, you all go to a shopping center and you look after the you can say ಟಾಪ್, ಜೀನ್ಸ್, ಟಿ ಶರ್ಟ್ಸ್ ಇದೆಲ್ಲ ತೊಗೊತೀರ ನೀವು. ಸೊ ಅಲ್ಲಿ ಏನು ಮಾಡ್ತೀರಾ ನೀವು ಹೋದ ತಕ್ಷಣ ಶಾಪಿಂಗ್ ಸೆಂಟ್ರಲ್ಲಿ ಹೋದ ತಕ್ಷಣ ನೀವು ಸಡನ್ನಾಗಿ ಯಾವುದೋ ಬಟ್ಟೆನೂ ತೊಗೊಳಕ್ಕೆ ಹೋಗಲ್ಲ. ಯು ಲುಕ್ ಫಾರ್ ದ ಅಲ್ಟರ್ನೇಟಿವ್ಸ್. ನೀವೇನು ಮಾಡ್ತೀರಾ, ಅಲ್ಟರ್ನೇಟಿವ್ಸ್ಗೆ ನೀವೇನು ಮಾಡ್ತೀರಾ ನೋಡ್ತೀರಾ. ಇಫ್ ಯು ಆರ್ ಇಫ್ ಯು ಲೈಕ್ ಟು ಹ್ಯಾವ್ ಅ ಕಾಫಿ, if you don't get coffee, then you go for alternate, right? You go for alternate, you go for tea, you go for lemon tea or any other drinks. ಸೊ ಕಾಫಿ ಇಲ್ಲ ಅಂದ ತಕ್ಷಣ ನೀವು ಬಿಟ್ಟು ಬರಲ್ಲ. ಅಂದರೆ ಸಬ್ಸ್ಟಿಟ್ಯೂಟಿಗೆ ಏನು ಮಾಡ್ತೀರ ನೋಡಿ, ನೀವೇನು ಸಬ್ಸ್ಟಿಟ್ಯೂಟ್ ಅಂತ ತೊಗೋತೀರ ನೋಡಿ, ಅದಕ್ಕೆ ನಾವೇನಂತೀವಿ ಅಲ್ಟರ್ನೇಟ್ ಅಂತೀವಿ, ಸರಿನಾ? ರೈಟ್. ದೆನ್ ಅಲ್ಟರ್ ಅಂತ ವರ್ಡ್ ಬಂದಾಗ ಯು ಆಲ್ವೇಸ್ ಥಿಂಕ್ ದಟ್ ಈಸ್ ಅದರ್. ಸೊ ಅದೇ ಥರ ನಾನು ಏನಾದರೂ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ alter ego. If I say alter ego, then some person, the other person is behaving like me. That is what we call alter ego. Then alter ಅಂದರೆ ಏನಾಯ್ತು ಇವಾಗ, ಅಲ್ಟರ್ ಅಂದರೆ ಅದರ್ ಮೀನ್ಸ್ ವಾಟ್, ಚೇಂಜ್ಗೆ ನಾವೇನಂತೀವಿ ಅಲ್ಟರ್ ಅಂತೀವಿ. ಅಲ್ಟರ್ ನೀವೇನಾದರೂ ಮಾಡೋಕ್ಕೆ ಹೋದರೆ ನೀವು ಚೇಂಜ್ ಮಾಡ್ತೀರಾ. ಯು ಆಲ್ ಗೋ ಫಾರ್ ಅಲ್ಟ್ರೇಷನ್, ರೈಟ್? ಪ್ಯಾಂಟ್ ಸೈಜಲ್ಲಿ ನಾವೇನಾದರೂ ಅಲ್ಟ್ರೇಷನ್ ಮಾಡ್ಲಿಕ್ಕೆ ಹೋಗ್ತೀವಿ, ಶರ್ಟ್ಗಳನ್ನ ಅಲ್ಟ್ರೇಷನ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ದೀಸ್ ಆಲ್ ಕಮ್ಸ್ ಅಂಡರ್ ದ್ಯಾಟ್ ಪರ್ಟಿಕ್ಯುಲರ್ ರೂಟ್ ವರ್ಡ್ ಅಲ್ಟರ್. ಇದೇ ಥರ ದೇರ್ ಇಸ್ ಅ ವರ್ಡ್ ಕಾಲ್ಡ್ ಅಲ್ಟರ್ಕೇಷನ್. ರೈಟ್. ಅಲ್ಟರ್ಕೇಷನ್ ಅಂತ ವರ್ಡ್ ಬಂದಾಗ ನೀವು ಏನು ಮಾಡಬೇಕಂದ್ರೆ, ಇಟ್ ಈಸ್ ವರ್ಬಲ್ ಡಿಸ್ಪ್ಯೂಟ್. ಇಬ್ಬರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಡಿಸ್ಪ್ಯೂಟ್ ಆಗ್ತಾಯಿದೆ. ಡಿಸ್ಪ್ಯೂಟ್ ಯು ಕ್ಯಾನ್ ಸಿ. ಡಿಸ್ಪ್ಯೂಟ್ ಅಂದರೆ ಏನು, ಫೈಟ್ ಅಂದರೆ ಆ ಥರ ಎಲ್ಲ ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ದಾರೆ ಆ ಥರ ಅಲ್ಲ. ಜಸ್ಟ್ ಅ ಡಿಸ್ಪ್ಯೂಟ್ ವಿಚ್ ಈಸ್ ವಿತ್ ದ ವರ್ಡ್ಸ್. ಬರೀ ಬಾಯಿ ಮಾತಲ್ಲಿ ಆಗ್ತಾಯಿದೆ ಅಂತಾರೆ ನೋಡಿ, ಅದಕ್ಕೆ ನಾವೇನಂತೀವಿ ಅಲ್ಟರ್ಕೇಷನ್. ಐ ಗೆಸ್ ಯು ಆಲ್ ಅಂಡರ್ಸ್ಟುಡ್ ದೀಸ್ ವರ್ಡ್ಸ್. ವಿಲ್ ಗೋ ಥ್ರೂ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಈಗೋ, ದೆನ್ ಈಗೋಸೆಂಟ್ರಿಕ್ ಅಂದರೆ ಏನು, ನಾವೇ ಯೂನಿವರ್ಸದ ಸೆಂಟರ್ ಅಂತ ನಾವು ಥಿಂಕ್ ಮಾಡ್ತೀವಿ. ಈಗೋ ಮ್ಯಾನಿಯಾಕ್ ಅಂದರೆ ಏನು, ಒಂಥರ ಹುಚ್ಚು, ನನಗಿಂತ ಜಾಸ್ತಿ ಯಾರೂ ಇಲ್ಲ. ದಿಸ್ ಈಸ್ ವೆರಿ ಡೇಂಜರಸ್. ಓಕೆ, ಅಲ್ಟ್ರೂಯಿಸಮ್ ಈಸ್ ನಥಿಂಗ್ ಬಟ್ the kind of a behavior wherein you want to help others rather than you look for the welfare of others rather than yours. Okay, the next one is altruistic ಅಂದ್ರೆ ಏನು, ಅದೇ ಕೈಂಡ್ ಆಫ್ ಬಿಹೇವಿಯರ್ನಲ್ಲಿ ಯಾರು ಇರ್ತಾರೆ ಅವ್ರಿಗೆ ನಾವು ಅಲ್ಟ್ರೂಯಿಸ್ಟಿಕ್ ಅಂತೀವಿ. ದೆನ್ ಅಲ್ಟರ್ನೇಟ್ ಅಂದರೆ ಏನು, ಬೇರೆ ಪ್ಲ್ಯಾನ್ಸ್, ರೈಟ್? ದೆನ್ ಅಲ್ಟರ್ನೇಟ್ ಅಂದರೆ ಏನು, ಬೇರೆ ಪ್ಲ್ಯಾನ್. ನೆಕ್ಸ್ಟ್ ಒನ್ ಇಸ್ ಅಲ್ಟರ್ನೇಟಿವ್ ಏನಂತೀರ ನೀವು, ನಾನು ಅಲ್ಟರ್ನೇಟಿವ್ ಸ್ಯಾಟರ್ಡೇಗೆ ಆಟ ಆಡ್ತೀನಿ, ರೈಟ್? Then next one is altercation. Okay, altercation is nothing but you can say the dispute, right? Dispute ಗೆ ನಾವೇನಂತೀವಿ altercation ಅಂತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ವರ್ಡ್ is alteration. Right, alteration is got over, right? Alter means change. It is other, you can say change. Then alter egoನಲ್ಲಿ ಏನಾಗುತ್ತೆ ಅಂದರೆ the other person is behaving like you. That is what is we call alter ego. ಅಂದರೆ ನೋಡಿ, ನಾವು ಇವಾಗ ಯಾರ್ದೋ ಒಂದು ಐಡಲ್ ಅಂತ ತೊಗೊತೀವಿ. ಐಡಲ್ ಅಂತ ತೊಗೊಂಡಾಗ ನಾವೇನು ಮಾಡ್ತೀವಿ, ಅವ್ರ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ
ಅಲ್ಟರ್ ಈಗೋ ಅಂತೀವಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದೀಸ್ ವರ್ಡ್ಸ್. ನಾವೇನು ಮಾಡೋಣ ಅಂದರೆ ಇದ್ರ ಮೇಲೇ ಕ್ವಿಝ್ ಆಡೋಣ. ಲೈಕ್ ಸಿ, ಐ ವಾಂಟ್ ಟು ಕ್ಲಿಯರ್ ಹಿಯರ್ ಈ ಅಲ್ಟರ್ನೇಟಿವ್ನಲ್ಲಿ ಮತ್ತು ಅಲ್ಟರ್ನೇಟಲ್ಲಿ ನಿಮಗೇನು ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು. ಸಿ, ಅಲ್ಟರ್ನೇಟಲ್ಲಿ ಏನಾಗುತ್ತೆ ಅಂದರೆ ಯು ಸ್ಕಿಪ್ ದ ಒನ್ ಆ್ಯಂಡ್ ಟೇಕ್ ದ ಅದರ್. ನೀವೇನು ಮಾಡ್ತೀರಾ, ಒಂದು ವಸ್ತುನ ನೀವು ಸ್ಕಿಪ್ ಮಾಡ್ತೀರಾ, ದೆನ್ ಯು ಗೋ ಫಾರ್ ಅನದರ್. ಯು ಕ್ಯಾನ್ ರಿಮೆಂಬರ್ ಇಟ್ ಲೈಕ್ ದಿಸ್, ಯು ಸ್ಕಿಪ್ ದೆನ್ ಯು ಗೋ ಫಾರ್ ಅನದರ್ ಆಪ್ಷನ್. ಅಲ್ಲಿಂದ ಸ್ಕಿಪ್ ಮಾಡಿಬಿಟ್ಟು ನೀವು ಬೇರೆ ಆಪ್ಷನ್ಗೆ ಹೋಗ್ತೀರಾ, ಅದಕ್ಕೇನಂತಾರೆ ನೀವು ಅಲ್ಟರ್ನೇಟ್ ಅಂತೀರ, ಹೌದಾ? ಸೊ ಅದೇ ಥರ ಅಲ್ಟರ್ನೇಟಿವ್ಗೆ ಏನಂತೀರ ಅಂದರೆ ನಿಮಗೇನು ಅಲ್ಟರ್ನೇಟಿವ್ಸ್ ಇಲ್ಲ ಅಂದರೆ ಏನು, ನಿಮ್ಗೆ ಯಾವುದೋ ಆಪ್ಷನ್ಸ್ ಇಲ್ಲ ಅಂದರೆ ಯು ಹ್ಯಾವ್ ಟು ಚೂಸ್ ದ್ಯಾಟ್ ಓನ್ಲಿ. ಯು ಹ್ಯಾವ್ ಗಾಟ್ ನೋ ಅಲ್ಟರ್ನೇಟಿವ್ಸ್. ನಿಮಗೇನು ಬೇರೆ ಚಾಯ್ಸಸ್ ಇಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಅಲ್ಟರ್ನೇಟಿವ್. ಓಕೆ, ಫೈನ್. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಐಲ್ ಸಿ ಹಿಯರ್. ಸಿ, ವಿ ಹ್ಯಾವ್ ಗಾಟ್ ಮೀನಿಂಗ್ಸ್ ಹಿಯರ್. ಒನ್ ಸೈಡ್ ನಮ್ಗೆ ಏನಾಗಿದೆ ಅಂದರೆ ಒಂದು ಸೈಡ್ ಮೀನಿಂಗ್ ಕೊಟ್ಟಿದ್ದಾರೆ, ಒಂದು ಸೈಡ್ ಏನಿದೆ ವರ್ಡ್ಸ್ ಇದೆ. ಸೊ ಯು ಆಲ್ ನೋ ಅಬೌಟ್ ಈಗೋ ಹಿಯರ್. ಈಗೋನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಒನ್ ಹೂ ಎಕ್ಸೆಸಿವ್ಲಿ ಫಿಕ್ಸೆಟೆಡ್ ಆನ್ ಹಿಸ್ ಓನ್ ಡಿಸೈರ್ಸ್ ನೀಡ್ಸ್, ರೈಟ್. ದೆನ್ ನೆಕ್ಸ್ಟ್ ಒನ್ ಈಸ್ ಟು ಚೇಂಜ್ ಅಂತೂ ಬರಲ್ಲ. ಚೇಂಜ್ ಅಂದರೆ ಏನು, ಅಲ್ಟರ್, ರೈಟ್, ಅದಂತೂ ಬರಲ್ಲ. ಆರ್ಗ್ಯುಮೆಂಟ್ಗೆ ಏನಂತೀವಿ ನಾವು, ಅಲ್ಟರ್ಕೇಷನ್ ಅಂತೀವಿ, ಸೊ ಅದು ಬರಲ್ಲ. ಒನ್ಸ್ ಕಾನ್ಸೆಪ್ಟ್ ಆಫ್ ಒನ್ ಸೆಲ್ಫ್ ಅಂದರೆ ಏನು, ಅವ್ರದ್ದೇ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ರೈಟ್. ಸೊ ದಿಸ್ ವರ್ಡ್ ಈಸ್ ಸುಟೇಬಲ್ ಫಾರ್ ಫಸ್ಟ್ ಒನ್. ಸೊ ದ ಫಸ್ಟ್ ಒನ್ಗೆ ಆನ್ಸರ್ ಏನು, ಬಿ. ದೆನ್ ಈಗೋಸೆಂಟ್ರಿಕಲ್ಲಿ ನಾನು ಏನು ಹೇಳಿದೆ ನಿಮಗೆ, ಇಡೀ ವರ್ಲ್ಡೇ ನಂದು, ಯೂನಿವರ್ಸೇ ನಂದು ಅಂತ ಅವ್ರು ಟ್ರೀಟ್ ಮಾಡ್ತಾರೆ. ಸೊ ಒನ್ ಹೂ ಎಕ್ಸೆಸಿವ್ಲಿ ಫಿಕ್ಸೆಟೆಡ್ ಆನ್ ಹೀಸ್ ಓನ್ ಡಿಸೈರ್ ಆ್ಯಂಡ್ ನೀಡ್ಸ್ ಎಕ್ಸೆಟ್ರಾ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಈಗೋಸೆಂಟ್ರಿಕ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಲ್ಟ್ರುಯಿಸಮ್ ಅಂದರೆ ಏನು, ನಾವು ಏನು ಮಾಡ್ತೀವಿ, ಬೇರೆದವ್ರಿಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತೀವಿ, ರೈಟ್. ಸೊ ಎಲ್ಲಿದೆ ಆ ಥರ ಲೈನಲ್ಲಿ ನೋಡಿ, ಆರ್ಗ್ಯುಮೆಂಟ್ ಅಂತೂ ಬರಲ್ಲ. ಒನ್ಸ್ ಕಾನ್ಸೆಪ್ಟ್ ಆಫ್ ಒನ್ ಸೆಲ್ಫ್ ಅಂತೂ ಆಲ್ರೆಡಿ ಓವರ್. ಟು ಟೇಕ್ ಒನ್ ಸ್ಕಿಪ್ ಒನ್ ಅದು ಬರಲ್ಲ. ಫಿಲಾಸಫಿ ಆಫ್ ಪುಟ್ಟಿಂಗ್ ಅನದರ್ಸ್ ವೆಲ್ಫೇರ್ ಅಬೌವ್ ಒನ್ಸ್ ಓನ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಎಫ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ಟು ಅಲ್ಟರ್ನೇಟ್, ಟು ಚೇಂಜ್, ರೈಟ್. ಟು ಅಲ್ಟರ್ನೇಟ್ ಅಂದರೆ ಏನಾಗುತ್ತೆ, ಕರೆಕ್ಟಾಗಿ ಗೆಸ್ ಮಾಡಿ. ಟು ಅಲ್ಟರ್ನೇಟ್ ಅಂದರೆ ಏನಾಗ್ಬೋದು, ಟು ಅಲ್ಟರ್ನೇಟ್ ಮೀನ್ಸ್ ಟು ಟೇಕ್ ಒನ್ ಆ್ಯಂಡ್ ದ ಸ್ಕಿಪ್ ಒನ್. ನಾನು ಆಲ್ರೆಡಿ ಹೇಳಿದೆ, ಅದಕ್ಕೆ ನಿಮ್ಗೆ ಏನು ಮಾಡಿದೆ, ನಾನು ಎಕ್ಸಾಂಪಲ್ ಕೊಟ್ಬಿಟ್ಟು ಟು ಟೇಕ್ ಒನ್ ಆ್ಯಂಡ್ ಸ್ಕಿಪ್ ಒನ್. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ದೆನ್ ಟು ಅಲ್ಟರ್ ಅಂದರೆ ಏನು, ಟು ಚೇಂಜಿಗೆ ನಾವೇನಂತೀವಿ, ಅಲ್ಟರ್ ಅಂತೀವಿ, ರೈಟ್. ನೆಕ್ಸ್ಟ್ ಒನ್ ಈಸ್ ಅಲ್ಟರ್ಕೇಷನ್ ಅಂದರೆ ಏನು, ಆರ್ಗ್ಯುಮೆಂಟ್ಗೆ ನಾವೇನಂತೀವಿ, ಅಲ್ಟರ್ಕೇಷನ್. ನೋಡಿ, ಅಲ್ಟರ್ ಅಂತ ನಾವು ಒಂದು ವರ್ಡ್ ಕಲಿತಾಗ ಅದರ ರೂಟ್ ಏನು, ಅದರ್ ಅಂತ. ಎಷ್ಟೊಂದು ವರ್ಡ್ಗಳನ್ನ ಕಲಿಬೋದು ನೋಡಿ. ಅಲ್ಟರ್ಕೇಷನ್ ಕಲಿಬೋದು, ಅಲ್ಟರ್ ಈಗೋ ಕಲಿಬೋದು, ಅಲ್ಟರ್ನೇಟಿವ್ ಕಲಿಬೋದು, ಅಲ್ಟರ್ನೇಟ್ ಕಲಿಬೋದು. ದೆನ್ ಈಗೋನಿಂದ ಈಗೋಸೆಂಟ್ರಿಕ್, ಈಗೋಮೆನಿಯಾಕಲ್, ರೈಟ್, ಈಗೋಯಿಸ್ಟ್, ಈಗೋಟಿಸ್ಟ್. ಸೊ ದೀಸ್ ಮೆನಿ ವರ್ಡ್ಸ್ ಯು ಕ್ಯಾನ್ ಲರ್ನ್ ವಿತ್ ಒನ್ ರೂಟ್. ಫೈನ್. ಸೊ ನೆಕ್ಸ್ಟ್ ನೋಡಿ, ಕಂಟಿನ್ಯೂಡ್ ಪಾರ್ಟಲ್ಲಿ ಎಸ್ ಇದಂತೂ ಆಯಿತು. ನೆಕ್ಸ್ಟ್ ನೋಡಿ, ಈಗೋಮೆನಿಯಾಕಲ್ ಏನಾಗುತ್ತೆ, ದೆನ್ ಅಲ್ಟ್ರುಯಿಸ್ಟ್, ಅಲ್ಟರ್ನೇಟಿವ್, ದೆನ್ ಅಲ್ಟ್ರೇಷನ್, ಅಲ್ಟರ್ ಈಗೋ, ದೆನ್ ಅಲ್ಟರ್ನೇಟ್. ಇದನ್ನು ಯಾವ ರೀತಿ ಮಾಡ್ತೀರಾ ನೀವು, ಚೇಂಜಸ್ ನೋಡಿ. ಫಸ್ಟ್ ಒನ್ ಈಗೋಮೆನಿಯಾಕಲ್ ಏನಾಗುತ್ತೆ, ನೀವು ಪೂರ್ತಿ ನೀವು ಅಬ್ಸೆಸಿವ್ ಆಗಿರ್ತೀರ, ಅಂದರೆ ಏನು, ಪೊಸಿಷನ್ ನಿಮ್ಮದೇ ಅಂತ ನೀವು ಟ್ರೀಟ್ ಮಾಡ್ತಾ ಇರ್ತೀರ. ಸೊ ಆಬ್ವಿಯಸ್ಲಿ ಫಾರ್ ಒನ್ ಎಫ್ ಇಸ್ ದ ರೈಟ್ ಆನ್ಸರ್. ದೆನ್ ಅಲ್ಟ್ರುಯಿಸ್ಟ್ ಅಂದರೆ ಏನು, ಅಲ್ಟ್ರುಯಿಸಮ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ವಿತ್ ಯು ಗೈಸ್, ಅಲ್ಟ್ರುಯಿಸಮ್. ದೆನ್ ಅಲ್ಟ್ರುಯಿಸ್ಟಿಕಲ್ ಏನಾಗುತ್ತೆ, ದ ಪರ್ಸನ್ ಹೂ ಈಸ್ ಇನ್ವಾಲ್ವ್ಡ್ ಇನ್ ದ್ಯಾಟ್ ಕ್ಯಾರೆಕ್ಟರ್, ದ ಪರ್ಸನ್ ಹೂ ಈಸ್ ಇಂಟ್ರೆಸ್ಟೆಡ್ ಇನ್ ದ ವೆಲ್ಫೇರ್ ಆಫ್ ದ ಅದರ್ಸ್, ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್ ವಿ ಕಾಲ್ಡ್ ಅಲ್ಟ್ರುಯಿಸ್ಟಿಕ್. ಎಲ್ಲಿದೆ ಇಲ್ಲಿ, ಸಿ ಈಸ್ ದ ರೈಟ್ ಆನ್ಸರ್. ದೆನ್ ಅಲ್ಟರಲ್ಲಿ ಏನಾಗುತ್ತೆ, ಚೇಂಜ್. ದೆನ್ ಅಲ್ಟರ್ನೇಟಿವಲ್ಲಿ ಏನಾಗುತ್ತೆ, ಯು ಕ್ಯಾನ್ ಸೇ ಅಲ್ಟರ್ನೇಟಿವಲ್ಲಿ ಏನಾಗುತ್ತೆ, ಯು ಕ್ಯಾನ್ ಸೇ ಆ್ಯಸ್ ಅ ಚಾಯ್ಸ್, ರೈಟ್. ಯು ವಿಲ್ ಹ್ಯಾವ್ ಅಲ್ಟರ್ನೇಟಿವ್ ಚಾಯ್ಸ್, ದಟ್ ಈಸ್ ಇ. ಅಲ್ಟ್ರೇಷನಲ್ಲಿ ಏನಾಗುತ್ತೆ, ಯು ಸೇ ಚೇಂಜ್. ನೀವೇನು ಮಾಡ್ತೀರಾ, ಪ್ಯಾಂಟ್ ಸೈಜಲ್ಲಿ ನಾವೇನು ಮಾಡ್ತೀವಿ, ಅಲ್ಟರೇಟ್ ಮಾಡ್ಕೋತೀವಿ. ಶರ್ಟ್ ಸೈಜೆಲ್ಲ ನಾವು ಅಲ್ಟರ್ನೇಟ್ ಮಾಡ್ಕೋತೀವಿ. ದೆನ್ ದಟ್ ಈಸ್ ವಾಟ್ ಈಸ್ ಚೇಂಜ್. ಅಲ್ಟರ್ ಈಗೋನಲ್ಲಿ ಏನಾಗುತ್ತೆ,
ಯು ಕ್ಯಾನ್ ಸೇ ಒನ್ಸ್ ಅದರ್ ಸೆಲ್ಫ್ ಇಲ್ಲಿದೆ ನೋಡಿ ಆಪ್ಷನ್ ಡಿ ಅಲ್ಟರ್ ಈಗೋನಲ್ಲಿ ಅಂದರೆ ಏನು ಬೇರೆದವ್ರ ಥರ ನಾವೇನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಪ್ಷನ್ ಡಿ. ದೆನ್ ಅಲ್ಟರ್ನೇಟ್ ಅಂದರೆ ಏನು ಟೋಟಲಾಗಿ ದ ಅದರ್ ಪಾಸಿಬಲ್ ಇದಿಲ್ಲ ಅಂದರೆ ಬೇರೆದು ಅಲ್ಟರ್ನೇಟಲ್ಲಿ ನಾವೇನು ಮಾಡ್ತೀವಿ ದ ಅದರ್ ಪಾಸಿಬಲ್ ರೈಟ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಮೆಂಬರ್. ನೆಕ್ಸ್ಟ್ ಕ್ವಿಝಲ್ಲಿ ಏನಾಗುತ್ತೆ ಅಂದರೆ ದಿಸ್ ಪಿಕ್ ಈಸ್ ಫೈನ್. ಈಸ್ ರಿಜೆಕ್ಷನ್ ಯೂಶ್ವಲಿ ಅ ಬ್ಲೋ ಟು ಒನ್ ಸೆಲ್ಫ್ ಈಗೋ? ನಾನು ಏನು ಮಾಡ್ತೀನಿ ಅಂದರೆ ಕೆಲವೊಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ಇಲ್ಲಿ ಎಕ್ಸಸೈಸ್ ಮಾಡೋಣ. ಸೊ ಅದರಲ್ಲಿ ನೀವು ಎಸ್ ಆರ್ ನೋ ಅಂತ ಆನ್ಸರ್ ಕೊಟ್ಟರೆ ಸಾಕು, ರೈಟ್. ಸೊ ಎಸ್ ಆರ್ ನೋ, ಯಾಕಂದರೆ ನಿಮಗೇನಾದರೂ ಆ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ, ಇಫ್ ಯು ಹ್ಯಾವ್ ಇನ್ಫಾರ್ಮೇಷನ್ ಅಬೌಟ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನಾಲಿಟಿ, ದ್ಯಾಟ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್, ಯು ಕ್ಯಾನ್ ಆನ್ಸರ್ ಇಟ್ ಈಸಿಲಿ. ಈಸ್ ರಿಜೆಕ್ಷನ್ ಯೂಶ್ವಲಿ ಅ ಬ್ಲೋ ಟು ಒನ್ಸ್ ಈಗೋ? ರಿಜೆಕ್ಷನ್ ಏನಾದರೂ ಅವ್ರಿಗೆ ಟೋಟಲಾಗಿ ಏನಾದರೂ ಹ್ಯಾಪಿನೆಸ್ ತಂದು ಕೊಡುತ್ತಾ ಈಗೋ ಇರತಕ್ಕಂಥ ಪರ್ಸನ್ಗೆ? ನೋ, ರೈಟ್. ಆಬ್ವಿಯಸ್ಲಿ ಇಲ್ಲ. ಏನು ರಿಜೆಕ್ಷನ್ ಯೂಶ್ವಲಿ ಅ ಬ್ಲೋ ಟು ಒನ್ಸ್ ಈಗೋ? ಎಸ್ ಆರ್ ನೋ? No, actually the answer is yes, right. The next one is, are egocentric people easy to get along with? ಏನಾದರೂ ಈಗೋಸೆಂಟ್ರಿಕ್ ಪೀಪಲ್ ಏನಾದರೂ ನಮ್ಮ ಜೊತೆ ಈಸಿಲಿಯಾಗಿ ಅಡಾಪ್ಟ್ ಆಗ್ತಾರೆ, ಈಸಿಲಿಯಾಗಿ ನಮ್ಮ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು? ನೋ, ರೈಟ್. ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ನೋ. ದೆನ್ ಡಸ್ ಅನ್ ಈಗೋಮ್ಯಾನಿಯಾಕ್ ಹ್ಯಾವ್ ಅ ನಾರ್ಮಲ್ ಪರ್ಸ್ನಾಲಿಟಿ? ಹೌ ಇಸ್ ಇಟ್ ಪಾಸಿಬಲ್? ಈಗೋಮ್ಯಾನಿಯಾಕಲ್ ಅಂದರೆ ಏನು, ಒಂಥರ ಹುಚ್ಚಿನ ಥರ ಇರ್ತಾರೆ. ಅವ್ರಿಗೆಲ್ಲ ಏನಾದರೂ ನಾರ್ಮಲ್ ಆಗಿ ನೀವೇನಾದರೂ ಬಿಹೇವಿಯರ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜೊತೆ, ಇಲ್ಲ, ಅವ್ರದ್ದೆಲ್ಲ ಬಿಹೇವಿಯರ್ ಏನಾಗಿರುತ್ತೆ, ಅಬ್ನಾರ್ಮಲ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಆನ್ಸರ್ ಈಸ್ ನೋ. ದೆನ್ ಆರ್ ಈಗೋಮ್ಯಾನಿಯಾಕಲ್ ಟೆಂಡೆನ್ಸೀಸ್ ಅ ಸೈನ್ ಆಫ್ ಮೆಚುರಿಟಿ? ಮೆಚೂರ್ಡಾಗಿ ಬಿಹೇವ್ ಮಾಡ್ತಾರೆ? ನೋ, ರೈಟ್. ದೇ ಆರ್ ನಾಟ್ ಮೆಚೂರ್ಡ್, ದೇ ಬಿಹೇವ್ ಲೈಕ್ ಅ ಇಮ್ಮೆಚೂರ್ಡ್. ದೆನ್ ಈಸ್ ಅಲ್ಟ್ರೂಯಿಸಮ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಸೆಲ್ಫಿಶ್ ಪೀಪಲ್? ಹೌ ಇಸ್ ಇಟ್ ಪಾಸಿಬಲ್? ನೋ, ರೈಟ್. ಅಲ್ಟ್ರೂಯಿಸಮ್ ಅಂದರೆ ಏನು, ದೇ ಥಿಂಕ್ they are eagerly waiting for the welfare of other people rather than their own. So obviously altruism people are not the selfish one, right? So the answer is no. The next one is an alternative plan necessarily inferior? ಅಂದರೆ ಏನು, ಲೋ ಆಗಿರುತ್ತಾ ಅಲ್ಟರ್ನೇಟಿವ್ ಪ್ಲ್ಯಾನ್? ಏನಾದರೂ ಅಲ್ಟರ್ನೇಟ್ ಪ್ಲ್ಯಾನ್ ಮಾಡಿದರೆ ನೋ. ಅಲ್ಟರ್ನೇಟ್ ನಾವು ಯಾವಾಗ ಮಾಡ್ಕೊತೀವಿ, ಯು ಥಿಂಕ್ ಇಟ್ ಈಸ್ ಈಕ್ವಲ್ ಟು ದ ಸೇಮ್ ಪ್ಲ್ಯಾನ್, ರೈಟ್. ಸೊ ಆಬ್ವಿಯಸ್ಲಿ ನಾವೇನು ಚೇಂಜ್ ಮಾಡೋಕ್ಕೆ ಬರಲ್ಲ. ಇವಾಗ ಏನಾದರೂ ನಾವು ಗೋವಾಗೆ ಏನಾದರೂ ಪ್ಲ್ಯಾನ್ ಮಾಡಿದರೆ ನಾವು ಗೋವಾಗೆ ಹೋಗ್ತೀವಿ. ಗೋವಾ ಬಿಟ್ಬಿಟ್ಟು ಏನಾದರೂ ಅದಕ್ಕಿಂತ ಹೈಯರ್ ಏನಾದರೂ ಥಿಂಕ್ ಮಾಡ್ತೀವಿ ಗೋವಾ ಬಿಟ್ಬಿಟ್ಟು. ಅದನ್ನು ಬಿಟ್ಬಿಟ್ಟು ಯಾವುದಾದ್ರೂ ಮತ್ತೆ ಗೋವಾಕ್ಕಿಂತ ಲೋವರಲ್ಲಿ ಬಂದುಬಿಟ್ಟು ಲೋಕಲ್ ಯಾವುದಾದ್ರೂ ಒಂದು ಕೆರೆ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟು ಬರೋಕ್ಕೆ ಅದು ನಾವೇನು ಅಲ್ಟರ್ನೇಟ್ ಅನ್ನಲ್ಲ. ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ನೋ. ದ ನೆಕ್ಸ್ಟ್ ಒನ್ ಈಸ್, ಡಸ್ ಅನ್ ಅಲ್ಟರ್ನೇಟಿವ್ ಅಲೌಸ್ ಯು ಸಮ್ ಫ್ರೀಡಮ್ ಆಫ್ ಚಾಯ್ಸ್? ಅಲ್ಟರ್ನೇಟಿವ್ ಏನಾದರೂ ನಿಮಗೆ ಫ್ರೀಡಮ್ ಆಫ್ ಚಾಯ್ಸ್ ಕೊಡುತ್ತಾ? ಆಬ್ವಿಯಸ್ಲಿ ಎಸ್. ಅಲ್ಟರ್ನೇಟಿವ್ ಅಂದ್ರೇ ಏನು, ನಿಮಗೆಲ್ಲ ಫ್ರೀಡಮ್ ಇರುತ್ತೆ ಚಾಯ್ಸ್ ಮಾಡ್ಕೊಳ್ಳೋಕ್ಕೆ. ದ ನೆಕ್ಸ್ಟ್ ಒನ್ ಈಸ್, ದ ನೈನ್ತ್ ಒನ್ ಈಸ್, ಡಸ್ ಅಲ್ಟರ್ಕೇಷನ್ ಇಂಪ್ಲೈ ಕೀಪಿಂಗ್ ಥಿಂಗ್ಸ್ ದ ಸೇಮ್? ಡಸ್ ಅಲ್ಟರ್ನೇಷನ್ ಇಂಪ್ಲೈ ಕೀಪಿಂಗ್ ಥಿಂಗ್ಸ್ ದ ಸೇಮ್? ನೋ, ರೈಟ್. ಆಬ್ವಿಯಸ್ಲಿ ನಾಟ್. ಅಲ್ಟರ್ನೇಷನ್ ನಾವು ಮಾಡಿಸಿದ್ರೆ ಏನಾಗುತ್ತೆ, ಯಾವುದೇ ಥಿಂಗ್ಸ್ನ ನಾವು ಅಲ್ಟರ್ನೇಟ್ ಮಾಡಿಸಿದ್ರೆ it will take a new form, new form you can say. It will change. ಸೊ ಏನಾದರೂ ಚೇಂಜ್ ಆದರೆ ಅದನ್ನ ನಾವು ಯಾವ ರೀತಿ ಅನ್ಬೇಕಾಗುತ್ತೆ, ಚೇಂಜ್ ಆದರೆ ಅದು ಆಬ್ವಿಯಸ್ಲಿ ನ್ಯೂ ಫಾರ್ಮಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಚೇಂಜ್ ಆಗುತ್ತೆ, ಅದರಲ್ಲಿ ಚೇಂಜ್ ಆಗಲ್ಲ ಅಂತ ಏನಿಲ್ಲ, ರೈಟ್. ನೆಕ್ಸ್ಟ್ ಒನ್ ಈಸ್, ಡೂ ಎಕ್ಸೈಟಬಲ್ ಪೀಪಲ್ ಆಫನ್ ಎಂಗೇಜ್ ಇನ್ ಅಲ್ಟರ್ಕೇಷನ್? ಎಸ್, ಆಬ್ವಿಯಸ್ಲಿ. ಯಾಕಂದರೆ ಯಾರು ಎಕ್ಸೈಟೆಡ್ ಇರ್ತಾರೆ ನೋಡಿ, ಅವರೇ ಆಲ್ವೇಸ್ ಏನು ಮಾಡ್ತಾ ಇರ್ತಾರೆ ಅಂದರೆ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅಲ್ಲೊಂದು ಡಿಸ್ಪ್ಯೂಟ್ ಬಂದುಬಿಡುತ್ತೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ಇಫ್ ಐ ಟಾಕ್ ಅಬೌಟ್ BJP, ದೆನ್ ಇಫ್ ಐ ಟಾಕ್ ಅಬೌಟ್ ಕಾಂಗ್ರೆಸ್, ಇಫ್ ಸಮನ್ ಟಾಕ್ಸ್ ಅಬೌಟ್ ಕಾಂಗ್ರೆಸ್, ದೆನ್ ಏನಾಗುತ್ತೆ, ಇವ್ರು ಎಷ್ಟು ಮಾಡಿದ್ದಾರೆ ಅಂತ ಇವರಿಬ್ಬರು ಗ್ರೋತ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ ದ್ಯಾಟ್ ವಿಲ್ ಟೇಕ್ ಪ್ಲೇಸ್ ಆ್ಯಸ್ ಅ ಅಲ್ಟರ್ಕೇಷನ್, ರೈಟ್. ಸೊ ಅಲ್ಟರ್ಕೇಷನಲ್ಲಿ ಏನಾಗುತ್ತೆ ಅಂದರೆ ಯಾರು ಎಕ್ಸೈಟಬಲ್ ಇರ್ತಾರೆ ನೋಡಿ ಮಾತಾಡೋಕ್ಕೆ, ಅವ್ರು ಆಲ್ರೆಡಿ ಡಿಸ್ಪ್ಯೂಟಲ್ಲಿ ಇದ್ದೇ ಇರ್ತಾರೆ. ಸೊ ದ ಆನ್ಸರ್ ಈಸ್ ಎಸ್.
ಈಸ್ ಯುವರ್ ಅಲ್ಟರ್ ಈಗೋ ಯೂಶ್ವಲಿ ಕ್ವೈಟ್ ಸಿಮಿಲರ್ ಟು ಯುವರ್ ಸೆಲ್ಫ್? ಆಬ್ವಿಯಸ್ಲಿ. ನಂತರ ಯಾರಾದರೂ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ನಾವೇನಂತೀವಿ? ಅಲ್ಟರ್ ಈಗೋ, ರೈಟ್? ಸೊ ದ ಆನ್ಸರ್ ಈಸ್ ಎಸ್. ನಂತರನೇ ಬಿಹೇವಿಯರ್ ಸ್ಟಾರ್ಟ್ ಮಾಡ್ತಾರೆ ಅವರು, ಅದಕ್ಕೆ ನಾವೇನಂತೀವಿ? ಅಲ್ಟರ್ ಈಗೋನಲ್ಲಿ ನಮ್ಮ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದ ಆನ್ಸರ್ ಈಸ್ ಎಸ್, ರೈಟ್? ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಕ್ವಿಝ್ ವಿಲ್ ಲುಕ್ ಆಫ್ಟರ್ ದ ನೆಕ್ಸ್ಟ್ ಕ್ವಿಝ್. ಇಲ್ಲಿ ಏನಾಗಿದೆ ಅಂದರೆ ಜಸ್ಟ್ ನಾವೇನು ಮಾಡ್ತೀವಿ ಅಂದರೆ ವರ್ಡಿಂಗ್ಸ್ನ ನೋಡ್ತೀವಿ, ರೈಟ್? ಸೊ ಒನ್ಸ್ ಅದರ್ ಸೆಲ್ಫ್ ಅಂದರೆ ಏನು? ನಂತರನೇ ಬೇರೆದವ್ರು ಇರೋಕ್ಕೆ ನಾವೇನಂತೀವಿ? ಯಾವತ್ತೂ ನಾವೇನು ವರ್ಡ್ ಯೂಸ್ ಮಾಡ್ತೀವಿ? ಅಲ್ಟರ್ ಈಗೋ, ರೈಟ್? ಅಲ್ಟರ್ ಈಗೋ. ದೆನ್ ನೆಕ್ಸ್ಟ್ ಒನ್ ಈಸ್ ಟು ಚೇಂಜ್. ಟು ಚೇಂಜಿಗೆ ನಾವು ಯಾವ ವರ್ಡ್ ಯೂಸ್ ಮಾಡ್ತೀವಿ? ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಅಲ್ಟರ್. ಎ ಫಾರ್ ಅಲ್ಟರ್, ರೈಟ್? ದ ನೆಕ್ಸ್ಟ್ ಒನ್ ಈಸ್ ಅ ಹೀಟೆಡ್ ಡಿಸ್ಪ್ಯೂಟ್ ಎಲ್ಲಿ ಆಗುತ್ತೆ ಯಾವಾಗಲೂ? ಅಲ್ಟರ್ಕೇಷನ್, ರೈಟ್? ನೆಕ್ಸ್ಟ್ ಒನ್ ಈಸ್ ಎಕ್ಸೆಸಿವ್ಲಿ ಮಾರ್ಬಿಡ್ಲಿ obsessed with one's own needs, desires or ambitions. ಯಾರು ಎಕ್ಸೆಸಿವ್ಲಿ ಅವ್ರ ಡಿಸೈರ್ ಬಗ್ಗೆ ಕಾಳಜಿಪೂರ್ವಕವಾಗಿದ್ದಾರೆ ಅಂದರೆ ಏನು? ನನಗೆ ಬೇಕಂತಾರೆ ನೋಡಿ, ಅವ್ರಿಗೆ ನಾವೇನಂತೀವಿ? ಈಗೋ ಮ್ಯಾನಿಯಾಕಲ್, ರೈಟ್? ನೆಕ್ಸ್ಟ್ ಒನ್ ಈಸ್ ಅನ್ಸೆಲ್ಫಿಶ್, ಮೋರ್ ಇಂಟ್ರೆಸ್ಟೆಡ್ ಇನ್ ದ ವೆಲ್ಫೇರ್ ಆಫ್ ಅದರ್ಸ್ ದೆನ್ ಇನ್ ಒನ್ಸ್ ಓನ್ ಇಂಟ್ರೆಸ್ಟ್, ರೈಟ್? ಸೊ ಅಂದರೆ ಏನು? ಇದಕ್ಕಿಂತ ಅಪೋಸಿಟ್ ಆಗಿರೋ ವರ್ಡ್ ಯಾವುದು? ಈಗೋಮ್ಯಾನಿಯಾಕಲ್ಗೆ ಅಪೋಸಿಟ್ ಯು ಕ್ಯಾನ್ ಸೇ ದಟ್ ಈಸ್ ಅಲ್ಟ್ರೂಯಿಸ್ಟಿಕ್, ರೈಟ್? ಅಲ್ಟ್ರೂಯಿಸಮ್ ಏನಾಗುತ್ತೆ? ಅದು ಬಿಹೇವಿಯರ್ ಆಗುತ್ತೆ. ಅಲ್ಟ್ರೂಯಿಸ್ಟಿಕ್ ಅಂದರೆ ಏನು? ಆ ಥರ ವ್ಯಕ್ತಿಗಳು, ರೈಟ್? ದ ನೆಕ್ಸ್ಟ್ ಒನ್ ಈಸ್ ಅಟರ್ಲಿ ಇನ್ವಾಲ್ವ್ಡ್ ವಿತ್ ಒನ್ ಸೆಲ್ಫ್ ಸೆಂಟರ್ಡ್ ಅಂದರೆ ಏನು? ಪೂರ್ತಿ ನನ್ನದೇ ಸೆಂಟರ್ ಆಫ್ ದ ಯೂನಿವರ್ಸ್ ಅಂತ ಯಾರು ಥಿಂಕ್ ಮಾಡ್ತಾರೆ? ಆಲ್ರೆಡಿ ಹೇಳಿದ್ದೀನಿ, ಈಗೋ ಸೆಂಟ್ರಿಕ್. ನೆಕ್ಸ್ಟ್ ಒನ್ ಈಸ್ ಅ ಚಾಯ್ಸ್ ಅಂದರೆ ಏನು? ಅಲ್ಟರ್ನೇಟಿವ್, ರೈಟ್? ದ ಸಿಂಪಲ್ ಒನ್, ಅಲ್ಟರ್ನೇಟಿವ್ ಅಂದರೆ ಏನು? ಚಾಯ್ಸ್. ದೆನ್ ಲೆಟ್ ಮಿ ಕ್ಲೀನ್ ದ ಬೋರ್ಡ್ ಫಸ್ಟ್. ದೆನ್ ದ ಲಾಸ್ಟ್ ಒನ್ ಈಸ್ ಒನ್ ಹೂ ಸಬ್ಸ್ಟಿಟ್ಯೂಟ್ಸ್ ಫಾರ್ ಅನದರ್, ಅಲ್ಟರ್ನೇಟ್, ರೈಟ್? ಅಲ್ಟರ್ನೇಟ್ ಯಾರು ಇರ್ತಾರೆ ನೋಡಿ, ಅವ್ರು ಏನು ಮಾಡ್ತಾರೆ? ಅಲ್ಟರ್ನೇಟ್ ನಾವೇನು ಮಾಡ್ತೀವಿ? ಬೇರೆದಕ್ಕೆ ಸಬ್ಸ್ಟಿಟ್ಯೂಟ್ ಅಂತ ತೊಗೋತೀವಿ. ಅಂದರೆ ಏನು? ಕಾಫಿ ಬದಲಾಗಿ ಟೀ ತೊಗೊಳ್ಳೋದು, ಕೋಲ್ಡ್ ಡ್ರಿಂಕ್ಸ್ ಬದಲಾಗಿ ಕೋಲ್ಡ್ ಡ್ರಿಂಕ್ಸಲ್ಲೇ ನಾವು ಡಿಫ್ರೆಂಟ್ ತೊಗೊಳ್ಳೋದು. ಲೈಕ್ ಸ್ಲೈಸ್ ಬೇಡ ಅಂದರೆ ಪೆಪ್ಸಿ ತೊಗೊತೀವಿ, ಪೆಪ್ಸಿ ಬೇಡ ಅಂದರೆ ಕೋಕೋ ಕೋಲಾ ತೊಗೋತೀವಿ. ಸೊ ರೈಟ್? ಸೊ ದಿಸ್ ಈಸ್ ವಾಟ್ ಈಸ್ ದೇರ್ ಇನ್ ಸೆಕೆಂಡ್ ಸೆಷನ್. Thank you for watching this video. For more videos, please subscribe our channel called Aryadhana Competitive Classes, and I'll see you in next video. Till then, take care and God bless you all. Thank you everyone. And if you have got any doubts regarding this session, you can comment.